ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿ ಜಾತಕರಿಗೆ ಏಪ್ರಿಲ್ ಮಾಸದಲ್ಲಿರುವಂತಹ ಗ್ರಹ ಸಂಚಾರದ ಫಲಗಳು ಯಾವ ರೀತಿ ಇದೆ, ಅನುಕೂಲವಾಗಿದೆಯಾ, ಪ್ರತಿಕೂಲವಾಗಿದೆಯಾ, ಯಾವ ಗ್ರಹದ ಫಲ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ನಾನು ಹಂಚಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಸಿಂಹರಾಶಿಗೆ ಏಪ್ರಿಲ್ ಮಾಸ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ. ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಆರ್ಥಿಕವಾಗಿ ಹಣಕಾಸಿನ ವಿಷಯಗಳು, ಆರೋಗ್ಯ ಸಂಬಂಧಪಟ್ಟಿರುವಂಥ ವಿಷಯಗಳು, ವ್ಯವಹಾರಗಳು, ಈ ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳು, ಕುಟುಂಬ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ. ಸಣ್ಣ ಪುಟ್ಟ ಆತಂಕಗಳು, ಸಣ್ಣ ಪುಟ್ಟ ಮನಸ್ಪರ್ಧೆಗಳು ಬಂದರೂ ಕೂಡ ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು, ಅದನ್ನೆಲ್ಲ ದಾಟಿಕೊಂಡು ಯಾವುದೇ ರೀತಿ ಅನುಮಾನ, ಸಂಶಯ, ಕಲ್ಪನೆಗಳು, ಅಹಂ, ಈಗೋ ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಕೆಲವೊಂದು ದಿನಗಳ ಕಾಲ ಈ ಮಾಸದಲ್ಲಿ ಪ್ರಮುಖವಾಗಿ ಒಂದೊಂದೇ ಗ್ರಹ ಅಷ್ಟಮ ಸ್ಥಾನಕ್ಕೆ ಆಗಮನ ಆಗ್ತಾ ಇರೋದ್ರಿಂದ, ಅಷ್ಟಮ ಸ್ಥಾನ ಅಂದರೆ ಅನಿರೀಕ್ಷಿತವಾಗಿ ಫಲಗಳನ್ನು ಕೊಡುವಂತಹ ಸ್ಥಾನ, ಗುಪ್ತ ಸ್ಥಾನ, ರಹಸ್ಯ ಸ್ಥಾನ, ಆಕಸ್ಮಿಕವಾಗಿ ನಡೆಯುವಂತಹ ಪ್ರಭಾವವನ್ನು ನೀಡುವಂತಹ ಸ್ಥಾನ. ಅದರಲ್ಲಿ ಪ್ರಮುಖವಾಗಿ ಈ ಕುಜ, ರವಿ ಇತ್ಯಾದಿ ಗ್ರಹಗಳ ಆಗಮನದಿಂದ, ಮತ್ತು ಈ ಮಾಸ ಪೂರ್ತಿ ಅದೇ ರೀತಿ ಇರುತ್ತೆ ಅಂದರೆ ಇಲ್ಲ. ಬುಧ ಯೋಗಕಾರಕನಾಗಿದ್ದಾರೆ, ಶುಕ್ರ ಯೋಗಕಾರಕನಾಗಿದ್ದಾರೆ. ಆದರೆ ಈ ರವಿ, ಕುಜ, ಇನ್ನು ಶನಿ ಪರಮಾತ್ಮರು ಅಷ್ಟಮ ಸ್ಥಾನದಲ್ಲಿ ಕೆಲವೊಂದು ಸವಾಲುಗಳನ್ನು ನೀಡ್ತಾ ಇರುತ್ತೆ ಸಿಂಹರಾಶಿಯವರಿಗೆ. ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಜೋಪಾನವಾಗಿ ಅಂತ ಹೇಳ್ಬೋದು, ಕೇರ್ಫುಲ್ಲಾಗಿ ಅಂತ ಹೇಳ್ಬೋದು, ಜಾಗರೂಕತೆಯಿಂದ ಅಂತಲೂ ಹೇಳ್ಬೋದು. ಈ ರೀತಿಯಲ್ಲಿ ಯಾಕಂದರೆ ಅಗ್ನಿತತ್ವಗ್ರಹಗಳಾಗಿರುವಂತಹ ರವಿಯು, ರಾಶ್ಯಾಧಿಪತಿ ರವಿಯು, ಕುಜ ಮತ್ತು ಶನಿ ಪರಮಾತ್ಮರು ಈ ಗ್ರಹಗಳು ಅಷ್ಟಮದಲ್ಲಿ ಇದ್ದಾಗ ಒಂದು ಕಡೆ ಆರೋಗ್ಯಪರವಾಗಿರುವಂತಹ ಸಮಸ್ಯೆಗಳಾಗಿರಬಹುದು, ಶತ್ರುಗಳ ಮುಖಾಂತರ ಸಂವಾದಗಳು ನಡೆಯೋದಾಗಿರ್ಬೋದು. ಸಂವಾದಗಳು ಅಂದರೆ ವಾದ ವಿವಾದಗಳು, ಶತ್ರುಗಳ ಸಂಖ್ಯೆ ನಿಮ್ಮ ಮೇಲೆ, ಶತ್ರುಗಳ ದಬ್ಬಾಳಿಕೆ, ಶತ್ರುಗಳು ನಿಮ್ಮ ಮೇಲೆ ಆಧಿಪತ್ಯವನ್ನು ವಹಿಸಬೇಕು, ಕಾಯ್ತಾ ಇರುವಂತಹ ಶತ್ರುಗಳು ನಿಮ್ಮ ಮಾತಿಗೆ, ನಿಮ್ಮ ಗೌರವಕ್ಕೆ ಧಕ್ಕೆ ತರಬೇಕು ಅಂತ ಮಾಡುವಂತಹ ಪ್ರಯತ್ನಗಳಿಗೆ, ಈ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು, ಸ್ಥಳಾಂತರವಾಗಿ ಮಾಡಬೇಕಾಗಿರುವಂತಹ ಸಂದರ್ಭಗಳು, ಏನೇ ಮಾಡಬೇಕು, ಎಲ್ಲೋ ರೀತಿ ಎಷ್ಟೋ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಮಹತ್ವಾಕಾಂಕ್ಷೆಗಳಿಂದ ತುಂಬಿರುವಂತಹ ಗುರಿ ಸಾಧನೆಗಳು ಮಾಡಬೇಕು ಅಂತ ಒಂದು ಪ್ರಣಾಳಿಕೆ ಮಾಡಿಕೊಂಡಿರ್ತೀರ. ಆದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗಳು, ಸಾಕಷ್ಟು ಅವಮಾನಗಳು, ಸಾಕಷ್ಟು ವಿವಿಧ ಬಗೆಯ ಈ ಕೆಲಸಗಳನ್ನು ನಿಲ್ಲಿಸುವಂತಹ ಪ್ರಯತ್ನಗಳು ಮಾಡಿದ್ರೂ ಕೂಡ ನಿಮ್ಮ ಮನೋಸ್ಥೈರ್ಯ, ನಿಮ್ಮಲ್ಲಿರುವಂತಹ ದೃಢವಾಗಿರುವಂತಹ ಸಂಕಲ್ಪದಿಂದ ಇವನ್ನೆಲ್ಲ ಓವರ್ಕಮ್ ಮಾಡಬೇಕಾಗಿರುತ್ತೆ ಅಂತ ಹೇಳಿನಿ. ಆಗ್ತಾ ಇರುತ್ತೆ. ಸಮಯಕ್ಕೆ ತಕ್ಕಂತೆ ಪ್ರಯತ್ನಗಳು ಮಾಡಬೇಕು, ಅಥವಾ ಸಮಯಕ್ಕೆ ತಕ್ಕಂತೆ ಮಾಡ್ಕೊಂಡಿರುವಂತಹ ಪ್ರಣಾಳಿಕೆ ಏನಿದೆಯೋ ಆ ಯೋಜನೆಗಳು ಮಾಡ್ಕೋಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ಸಮಯವನ್ನು ಟೈಮ್ ಪ್ಲಾನಿಂಗ್ ಎಷ್ಟೇ ಮಾಡಿಕೊಂಡ್ರೂ ಕೂಡ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆ ಟೈಮ್ಗೆ ತಕ್ಕಂತೆ ಏನೋ ಎಕ್ಸ್ಪೆಕ್ಟ್ ಆಗಿ ಮಾಡ್ಕೊಂಡಿರೋ ರೀತಿಯಲ್ಲಿ ಕೆಲವೊಂದು ಕೆಲಸಗಳು ಆದರೆ ಟೈಮ್ ವೇಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಏನೋ ಮಾಡ್ಬೇಕು ಅಂದ್ಕೊಳ್ತೀರೋ ಆದರೆ ಏನೋ ಆಗುತ್ತೆ. ಅಂದರೆ ತಾವೊಂದು ಅಂದ್ಕೊಂಡ್ರೆ ಕಾಲ ಒಂದು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಈ ಸಂದರ್ಭ ಇರುತ್ತೆ. ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ನಿಮ್ಮ ಜೀವನದಲ್ಲಿ ವಿವಿಧ ಬಗೆಯ ಅನೇಕ ಕೆಲವೊಂದು ಆಕಸ್ಮಿಕ ಕೆಲವೊಂದು ಘಟನೆಗಳು ನಡೆಯುವುದಕ್ಕೆ, ಅದು ವೃತ್ತಿ ಉದ್ಯೋಗದಲ್ಲಿ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಆಗಿರ್ಬೋದು, ಕುಟುಂಬ ವ್ಯವಹಾರಗಳಲ್ಲಾಗಿರ್ಬೋದು, ಆ ಬದಲಾವಣೆಗಳು,
ಅದು ಆಕಸ್ಮಿಕ ಸ್ಥಾನ, ಅಷ್ಟಮ ಸ್ಥಾನ, ಅದು ಅನುಕೂಲವಾಗಿ ಆಗಿರಬಹುದು ಅಥವಾ ಆತಂಕಗಳನ್ನು ಸೃಷ್ಟಿ ಮಾಡುವಂತಹ ಸಂದರ್ಭಗಳಾಗಿವೆ. ಅದು ನಷ್ಟವನ್ನು ಉಂಟು ಮಾಡಬಹುದು ಅಥವಾ ಅಧಿಕ ಲಾಭಗಳನ್ನು ಉಂಟು ಮಾಡಬಹುದು. ಇದು ಗೋಚಾರದಿಂದ ನಡೆಯುವಂತಹ ಫಲದ ಪ್ರಕಾರ ಅಷ್ಟಮ ಸ್ಥಾನಕ್ಕೆ ಗ್ರಹಗಳ ಆಗಮನ ಅನ್ನೋದು ಕೆಲವೊಂದು ಅನೂಹ್ಯ ಆಕಸ್ಮಿಕ ಫಲಗಳನ್ನು ನೀಡ್ತಾ ಇರುತ್ತೆ. ಮುಖ್ಯವಾಗಿ ಸಿಂಹರಾಶಿಯವರು ಈ ಮಾಸದಲ್ಲಿ ಆರೋಗ್ಯ ಬಗ್ಗೆ ಬಹುತೇಕ ವಿಷಯಗಳಲ್ಲಿ ಸುಧಾರಣೆ ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ನರಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಕೆಲವೊಂದು ವ್ಯಕ್ತಿಗಳಿಗೆ ಕಂಡರಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಮಸಲ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಕಣ್ಣಿಗೆ ನೇತ್ರಗಳಿಗೆ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು, ಏನೋ ಒಂದು ಆಕಸ್ಮಿಕವಾಗಿ ಆರೋಗ್ಯ ಸಮಸ್ಯೆಗಳು ಸೂಚನೆಗಳ ಮುಖಾಂತರ ಆರೋಗ್ಯ ಸಮಸ್ಯೆಗಳನ್ನು ನೀಡುವುದಕ್ಕೆ, ಅದಕ್ಕೆ ಟ್ರೀಟ್ಮೆಂಟ್ ಪಡೆಯೋದಕ್ಕೆ, ಅದಕ್ಕೆ ಹಣಕಾಸಿನ ಖರ್ಚು ಮಾಡೋದಕ್ಕೆ, ಕೆಲವೊಂದು ಕೆಲಸಗಳ ಅಸಾಧ್ಯ ತುಂಬ ಸುಲಭತರವಾಗಿರುವಂತಹ ಕೆಲಸಗಳು ಕೂಡ ಮಾಡೋಕ್ಕಾಗದೆ ಪೋಸ್ಟ್ಪೋನ್ ಮಾಡುವಂತಹ ಸಂದರ್ಭಗಳು, ಎನರ್ಜಿ ತುಂಬ ಕಮ್ಮಿ ಆಗಿರುತ್ತೆ, ಎಕ್ಸೈಟ್ಮೆಂಟ್ ಇರಲ್ಲ, ಉತ್ಸಾಹ ಇರಲ್ಲ, ಸ್ವಲ್ಪ ಲೇಜಿನೆಸ್ ಅನ್ನೋದಿರುತ್ತೆ. ಯಾವುದಾದ್ರೂ ಒಂದು ಕೆಲಸ ಆರಂಭ ಮಾಡಬೇಕಂದ್ರೂ ಅದ್ರ ಮೇಲೆ ತುಂಬ ಫೋಕಸ್ಡ್ ಆಗಿ ಕಾನ್ಸಂಟ್ರೇಷನ್ ಮಾಡದೆ ಕೆಲವೊಂದು ವಿಷಯಗಳನ್ನು ವಿಳಂಬತೆ ಮಾಡೋದು, ಪೋಸ್ಟ್ಪೋನ್ ಮಾಡೋದು ಇತ್ಯಾದಿ ವಿಷಯಗಳು ಅನ್ನೋದಿರುತ್ತೆ. ಆದರೆ ಇಲ್ಲಿ ಎಷ್ಟೇ ಈಗ 3 ಪ್ರಧಾನ ಗ್ರಹಗಳು ಅಷ್ಟಮದಲ್ಲಿ ಈ ರೀತಿ ಶನಿ ಆಗಿರ್ಬೋದು, ಕುಜ ಆಗಿರ್ಬೋದು, ರವಿ ಆಗಿರ್ಬೋದು, ಈ ರೀತಿ ತೊಂದರೆಗಳು ಬರ್ತಾ ಇದೆಯಲ್ವಾ, ಮತ್ತು ನಮಗೆ ಈ ಮಾಸ ಪೂರ್ತಿ ಇದೇ ರೀತಿ ಇರುತ್ತಂದರೆ ಭಯ ಬೀಳಬೇಡಿ. ಗುರುಬಲ ಅದ್ಭುತವಾಗಿದೆ, ಶುಕ್ರಬಲ ಅದ್ಭುತವಾಗಿದೆ. ಎಲ್ಲೂ ಇದ್ರೂ ಕೂಡ ಈ ಲಗ್ನದಲ್ಲೇ ಕೇತು ಇರೋದ್ರಿಂದ ವಿವಿಧ ಬಗೆಯ ಭಯ, ಆತಂಕ, ಏನಾಗುತ್ತೋ, ಏನು ಪ್ರಾಬ್ಲಮ್ ಬರುತ್ತೋ, ಯಾವ ರೀತಿ ಹೆಲ್ತ್ಗೆ ಏನಾಗುತ್ತೋ, ಈ ರೀತಿ ಒಂಥರ ತಳಮಳ ಅಂತ ಹೇಳ್ತಾರಲ್ಲ, ಒಂದು ಗೊಂದಲ ಅನ್ನೋದಿರುತ್ತೆ. ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಒಂಥರ ಅಸ್ಥಿರ ಭಾವನೆ, ಅಭದ್ರತೆ ಭಾವನೆ, ಒಂದು ಆಂಗ್ಸೈಟಿಗೆ ದಾರಿ ಮಾಡಿಕೊಡುತ್ತೆ ಲಗ್ನದಲ್ಲಿ ಕೇತು ಇರೋದ್ರಿಂದ. ಸೊ ಗುರುಬಲ ಇದೆ, ಶುಕ್ರಬಲ ಇದೆ, ಬಟ್ ಅದರ ಜೊತೆಗೆ ದೈವ ಬಲ ಅನ್ನೋದು ಕೂಡ ಈ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಖಂಡಿತವಾಗಿಯೂ ಇರಲೇಬೇಕಾಗಿರುತ್ತೆ. ನಿತ್ಯ ದೈವಾರಾಧನೆ, ಮಂತ್ರೋಪಾಸನೆ, ನಿತ್ಯ ಅನುಷ್ಠಾನ ಇತ್ಯಾದಿ ವಿಷಯಗಳ ಮುಖಾಂತರ ಸ್ವಲ್ಪ ಪಾಸಿಟಿವಿಟಿನ ನೀವು ಮಾಡ್ಕೋಬೋದು. ಯೋಚನೆ ಮಾಡಬೇಡಿ, ಇದು ಕೇವಲ 14ನೇ ತಾರೀಕುವರೆಗೂ ಈ ರೀತಿ ಸ್ವಲ್ಪ ಪ್ರತಿಕೂಲವಾಗಿರುವಂತಹ ಪರಿಸ್ಥಿತಿ ಇದ್ದರೂ ರಾಶ್ಯಾಧಿಪತಿಯಾಗಿರುವಂತಹ ರವಿಯು ಭಾಗ್ಯಸ್ಥಾನಕ್ಕೆ 14ರಿಂದ ಸಂಚಾರ ಮಾಡಿ ಅಲ್ಲಿ ನಿಮಗೆ ಸ್ವಲ್ಪ ಯೋಗದಾಯಕವಾಗಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ, ಕಳೆದಿರುವಂತಹ ಧೈರ್ಯ ಮತ್ತೆ ನಿಮಗೆ ಮಾಡ್ತೀನಿ ನಾನು, ಈ ವಿಷಯಗಳನ್ನು ಓವರ್ಕಮ್ ಮಾಡ್ತೀನಿ ಅನ್ನುವಂತಹ ಕೆಲವೊಂದು ವಿಷಯಗಳು, ಅಂದರೆ ಮೊದಲನ ಪ್ರಥಮಾರ್ಥವರೆಗೆ ಅಂದರೆ 12-13ನೇ ತಾರೀಕುವರೆಗೂ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಈ ಟೈಮಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಆಗಿರ್ಬೋದು ಎಲ್ಲವೂ ಕೂಡ ಆಕಸ್ಮಿಕವಾಗಿ ಅಷ್ಟಮ ಶನಿ ನಡೀತಾ ಇದೆ. ಮತ್ತು ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ನಡೀತಾ ಇರೋ ಕಾರಣದಿಂದ ವಾಹನ ಅಪಘಾತಗಳು, ಈ ಟೆಂಪರೇಚರ್, ಹೆವಿ ಟೆಂಪರೇಚರ್ ಆಗಿರೋದ್ರಿಂದ ಸಡನ್ನಾಗಿ ನೀವು ಫೋನಲ್ಲಿ ಮಾತಾಡ್ತಾ ಹೋಗೋದು, ಅಥವಾ ವಿಪರೀತವಾಗಿರುವಂತಹ ಬಿಸಿಲು ಇತ್ಯಾದಿ ವಿಷಯಗಳಿಂದ, ಅಥವಾ ವಿಪರೀತವಾಗಿ ವಾತಾವರಣಗಳಲ್ಲಿ ಆಕಸ್ಮಿಕವಾಗಿ ನಡೆಯುವಂತಹ ಬದಲಾವಣೆಗಳಿಂದ ಸ್ವಲ್ಪ ಈ ವಾಹನದಲ್ಲಿ ಚಲಾಯಿಸುವಾಗ ಈ ವಾಹನ ಅಪಘಾತಗಳ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರಿ. ಮುಖ್ಯವಾಗಿ ಏನು ಇವರು ಈ ರೀತಿ ಹೇಳ್ತಾ ಇದ್ದೀರಾ, ಬಟ್ ಮುಖ್ಯವಾದ ಕೆಲವೊಂದು ವಾಹನ ಮುಖ್ಯವಾದ ಪ್ರಯಾಣಗಳು ಮಾಡುವಾಗ ಶಕುನ ನೋಡಿಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯ ಶಕುನವನ್ನು ನೋಡಿ ಒಳ್ಳೆಯ ಟೈಮ್ ನೋಡಿಕೊಂಡು ಹೋಗೋದು ಈ ಟೈಮಲ್ಲಿ ಮುಖ್ಯವಾಗಿ ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಹೇಳ್ಬೇಕಾಗಿರುವಂಥ ಅನಿಸ್ತು ಹೇಳಿದೆ. ಆಲ್ರೆಡಿ ನಿಮಗೆ ಆರೋಗ್ಯ ಸಮಸ್ಯೆಗಳಿದೆ, ವಿವಿಧ ಬಗೆಯ ದೀರ್ಘ ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ತುಂಬ ಹುಷಾರಾಗಿ ಆರೋಗ್ಯವನ್ನು ನೋಡ್ಕೋಬೇಕಾಗಿರುತ್ತೆ. ಏನೂ ಇಲ್ಲ, ಲಗ್ನದಲ್ಲಿ ಕೇತು ಇರೋದ್ರಿಂದ, ಅಷ್ಟಮದಲ್ಲಿ ಶನಿ ಪರಮಾತ್ಮ ಇರೋದ್ರಿಂದ ವಿಪರೀತವಾಗಿರುವಂತಹ ಆತಂಕ, ಏನೋ ಆಗ್ತಾ ಇದೆ, ಏನಾದರೂ ಆಗುತ್ತೆ ಅನ್ನುವಂತಹ ಒಂದು ಭಯ, ಆತಂಕ, ಟೆನ್ಷನ್ ಅನ್ನೋದು ಈ ರೀತಿ ಇದ್ದೆ. ಬಟ್ ಏನೂ ಆಗಲ್ಲ. ದೈವ ಬಲ, ಗುರುಬಲ, ಶುಕ್ರಬಲ ಇರೋದ್ರಿಂದ ನೀವು ಹೆದರಿಕೆ ಹೋಗಬೇಡಿ.
ಎಂತಹ ದೊಡ್ಡ ಮಟ್ಟದಲ್ಲಿ ಆತಂಕ ಸಮಸ್ಯೆ ಬಂದ್ರೂ ಕೂಡ ಪ್ರಶಾಂತವಾಗಿರುವಂತಹ ಮನಸ್ಸಿನಿಂದ, ದೈವೋಪಾಸನೆಯಿಂದ, ನಿರ್ಮಲವಾಗಿರುವಂತಹ ಮನಸ್ಸಿನಿಂದ, ದಾನ ಧರ್ಮಾದಿಗಳು ಮಾಡುವಂತಹ ವಿಷಯಗಳಿಂದ, ಕೆಲವೊಂದು ಒಳ್ಳೆಯ ವಿಷಯಗಳು, ಶುಭ ಕಾರ್ಯಗಳು ಮಾಡುವುದರಿಂದ, ಶುಭ ವಿಷಯಗಳು ಮಾತಾಡುವುದರಿಂದ ಈ ಸಮಸ್ಯೆಗಳನ್ನು ನೀವು ಕಾಣಬಹುದು. ಇವೆಲ್ಲವಕ್ಕೂ ಕಾರಣ ಕುಜ ಅನುಗ್ರಹಣ, ಕುಜಗ್ರಹದ ಪ್ರಭಾವ ಆಗಿರೋದ್ರಿಂದ ಕುಜನ ಆರಾಧನೆ ಮಾಡೋದು, ನಿತ್ಯವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಕುಜನಿಗೆ ಸಂಬಂಧಪಟ್ಟಿರುವಂತಹ ಗಾಯತ್ರಿ ಮಂತ್ರವನ್ನು ಪಠಿಸುವುದು, ಮಂಗಳವಾರದಂದು ಕೆಂಪು ತೊಗರಿಬೇಳೆ ಅಥವಾ ಕೆಂಪು ವಸ್ತ್ರ ಈ ಎರಡೂ ವಿಷಯಗಳನ್ನು ದೇವಸ್ಥಾನಗಳಲ್ಲಿರುವಂತಹ ಬ್ರಾಹ್ಮಣರಿಗೆ ದಾನವಾಗಿ ನೀಡೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಆಗಿರ್ಬೋದು, ಆ ಟೆನ್ಷನು, ಆತಂಕ ಇತ್ಯಾದಿ ವಿಷಯಗಳನ್ನು ಕಮ್ಮಿ ಮಾಡ್ಬೋದು. ಇನ್ನು ಲಗ್ನದಲ್ಲಿ ಕೇತು ಇರೋದ್ರಿಂದ ಪ್ರತಿನಿತ್ಯವೂ ಕೂಡ ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇನ್ನು ಬುಧನ ಸ್ಥಿತಿ ಮುಖ್ಯವಾಗಿ 9ನೇ ತಾರೀಕುವರೆಗೂ ಅದ್ಭುತವಾಗಿರುತ್ತೆ. ಯಾಕಂದರೆ 9ನೇ ಸಪ್ತಮದಲ್ಲಿ ಬುಧ 9th ಇರ್ತಾರೆ. 9th ಆಫ್ ದಿಸ್ ಮಂತ್ವರೆಗೂ, ಏಪ್ರಿಲ್ 9th ತುಂಬ ಅನುಕೂಲವಾಗಿರುತ್ತೆ ಈ ಸಪ್ತಮ ಸ್ಥಾನ. ಯಾಕಂದರೆ ಬುಧ ಸಿಂಹರಾಶಿಗೆ ಒಂದು ರೀತಿ ನೋಡಿದ್ರೆ ಧನ ಲಾಭಾಧಿಪತಿ ಅಂತ ಹೇಳ್ತೀವಿ. ಅಂದರೆ ಧನ ಕುಟುಂಬ ಸ್ಥಾನಕ್ಕೆ, ಲಾಭಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಸಪ್ತಮ ಸ್ಥಾನದಲ್ಲಿ ಏಪ್ರಿಲ್ 9th ಅದ್ಭುತವಾಗಿ ಎಲ್ಲ ವಿಷಯಗಳು ಆಕಸ್ಮಿಕವಾಗಿ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಆದರೆ ಈ 9ರ ಮೇಲೆ ಅಷ್ಟಮಕ್ಕೆ, ಸಪ್ತಮದಿಂದ ಅಷ್ಟಮಕ್ಕೆ ಬುಧನ ಸಂಚಾರ ಆಗ್ತಾ ಇರೋ ಕಾರಣದಿಂದ ಈ ಸಂದರ್ಭದಲ್ಲಿ ಅಂದರೆ 9ನೇ ತಾರೀಕು ಮಾತ್ರ ಎಕ್ಸಲೆಂಟ್. ಅತ್ಯಧಿಕವಾಗಿ ಈ ಮಾಸದಲ್ಲಿ ಅಷ್ಟಮದಲ್ಲಿ ಎಷ್ಟೇ ಗ್ರಹಗಳಿದ್ದರೂ ಕೂಡ ಇವರಿಗೆ ಅನುಕೂಲವಾಗಿರುವಂತಹ ಉಳಿತಾಯಗಳು, ಹೂಡಿಕೆಗಳ ವಿಷಯದಲ್ಲಾಗಿರಬಹುದು, ಅಖಂಡ ಧನಯೋಗ ಪ್ರಾಪ್ತಿ. ಏನೇ ಆಗಲಿ, ಯಾವುದೇ ಒಂದು ರೀತಿ ಮೂಲ್ಯಗಳಿಂದ, ಯಾವುದೇ ಒಂದು ಪ್ರಯತ್ನಗಳಿಂದ, ಹಿಂದೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ವಿಷಯಗಳಿಂದ ಅಖಂಡ ಧನಯೋಗವನ್ನು ಸಪ್ತಮದಲ್ಲಿರುವಂತಹ ಬುಧ 9th ಒಳಗಡೆ ನಿಮಗೆ ನೀಡ್ತಾರೆ. ಹಣಕಾಸಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಆರೋಗ್ಯದ ವಿಚಾರಗಳು, ವಾಹನ ವಿಷಯಗಳಾಗಿರ್ಬೋದು, ಅತಿಯಾಗಿ ಯೋಚನೆ ಮಾಡೋದಾಗಿರ್ಬೋದು, ಈ ವಿಷಯಗಳ ಬಗ್ಗೆ ಸ್ವಲ್ಪ ಇರಬೇಕಾಗಿರುತ್ತೆ. ಇನ್ನು 11ರ ಮೇಲೆ ಅಂದರೆ 9, 10, 11, 11ನೇ ತಾರೀಕು ಮೇಲೆ ಕೂಡ ಧನ ಲಾಭಾಧಿಪತಿ ಬುಧ ಅಷ್ಟಮಕ್ಕೆ ಬಂದ್ರೂ ಕೂಡ ಯೋಗಕಾರಕರೇ. ಆದರೆ ನೀಚನಾಗಿರೋದ್ರಿಂದ ಆಲ್ಮೋಸ್ಟ್ ಅವಕಾಶಗಳು ಕೊನೆಯ ಹಂತಕ್ಕೆ ಬಂದು ಕೊನೆಯ ಕ್ಷಣದಲ್ಲಿ ತಪ್ಪೋಗೋದು ಅಥವಾ ಕೊನೆಯ ಕ್ಷಣದಲ್ಲಿ ನಿಮ್ಮ ಕೈ ಮೀರೋಗೋದು ಇತ್ಯಾದಿ ವಿಷಯಗಳು ನಡೆಯೋದಕ್ಕೆ ಅವಕಾಶವಿರುತ್ತೆ. ಶುಕ್ರ ಅದ್ಭುತ ರೀತಿಯಲ್ಲಿ ಭಾಗ್ಯ ದಶಮ ಸ್ಥಾನದಲ್ಲಿ ಇರ್ತಾರೆ. ಸೊ ಭಾಗ್ಯಸ್ಥಾನದಲ್ಲಿ 19ನೇ ತಾರೀಕುವರೆಗೂ ಶುಕ್ರ ವೃತ್ತಿ ಉದ್ಯೋಗಗಳು, ಕೆರಿಯರ್, ಉದ್ಯೋಗ ಪ್ರಯತ್ನಗಳು ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಜನರ ಆದರಣೆ, ಈ ನಿಮ್ಮ ಟ್ಯಾಲೆಂಟ್ಗೆ ಒಂದು ಗುರುತುವಿಕೆ ಬರೋದು, ನೀವೇನಾದರೂ ಈ ಮಾತಿನ ಮುಖಾಂತರ, ಕೆಲವೊಂದು ಬ್ಲಾಗ್ಸ್ ಮುಖಾಂತರ, ಈ ಸಿನಿ ಮೀಡಿಯಾ, TV ಇತ್ಯಾದಿ ವಿಷಯಗಳಲ್ಲಿ ಏನಾದರೂ ಇದ್ದರೆ ಅದ್ಭುತ ರೀತಿಯಲ್ಲಿ ಜನರ ಆಶೀರ್ವಾದ, ಜನರ ಅನುಗ್ರಹ ಅನ್ನೋದು ಸಿಗುತ್ತೆ. ಇನ್ನು ಆಕಸ್ಮಿಕ ಧನಯೋಗ ಅಂತಾನು ಹೇಳಬಹುದು. ಆದರೆ ಕೇತು ಲಗ್ನದಲ್ಲಿರೋದ್ರಿಂದ ಯಾವುದಾದ್ರೂ ಒಂದು ಪ್ರಯತ್ನ ಮಾಡಬೇಕು, ಯಾವುದಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ವಿಚಾರ ಮಾತಾಡಬೇಕು ಅಂದರೆ ನಾವು ವಿವಿಧ ಬಗೆಯ ಕೆಲವೊಂದು ಸಂಕೋಚ ಅಂತ ಅನ್ಬೋದು, ವಿವಿಧ ಬಗೆಯ ಅನುಮಾನಗಳು, ಆತಂಕಗಳು ಇತ್ಯಾದಿ ಕಾಮನ್ ಆಗಿರುತ್ತೆ. ಸ್ವಲ್ಪ ಭಯ ಬೀಳ್ತಾ ಇರ್ತೀರ, ಏನೋ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಈ ರೀತಿ ಭಯವನ್ನು ಓಡಿಸೋದಕ್ಕೆ ಗಣಪತಿ ಆರಾಧನೆ ಒಳ್ಳೆಯದು. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಏನಕ್ಕೆ, ರಾಹು ಮಾಯಾಕಾರಕ, ಒಂದು ಇಲ್ಯೂಸಿನೇಷನ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಒಂದು ಅಪಾರ್ಥಗಳನ್ನು, ಒಂದು ಸಂದೇಹಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರಬಹುದು, ನೀವು ಏನೇ ಮಾಡಿದ್ರೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಅನುಮಾನ ಉಂಟಾಗೋದಕ್ಕೆ, ಏನೋ ರೀತಿಯಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರೇನೋ, ಯಾವುದೋ ವಿಷಯದಲ್ಲಿ ಮೋಸ ಮಾಡ್ತಾ ಇದ್ದೀರೇನೋ, ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಈ ರೀತಿ ಇರುತ್ತೆ. ಬಟ್ ಏನೇ ಬಂದರೂ ಟೆನ್ಷನ್ ಬೀಳೋ ಅವಶ್ಯಕತೆ ಇಲ್ಲ. ಪ್ರಶಾಂತವಾಗಿ ದೈವೋಪಾಸನೆ, ಮಂತ್ರೋಪಾಸನೆ, ದೈವದ ಅನುಗ್ರಹದಿಂದ ಖಂಡಿತವಾಗಿಯೂ ಧನ ಹಣಕಾಸಿನ ವಿಚಾರಗಳಲ್ಲಿ ಅದ್ಭುತವಾಗಿದ್ದರೂ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಹೇಳಿರುವಂತಹ ಪರಿಹಾರಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಮತ್ತಷ್ಟು ಅನುಕೂಲ ಫಲಗಳು ಶ್ರೀ ಗುರುರಾಯರು ಸಿಂಹರಾಶಿಯವರಿಗೆ ನೀಡಲಿ ಅಂತ ಭಾವಿಸುತ್ತಾ
ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.